ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸೋಕಿಲಾಲ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹಲೋ ಭಾರತ್ ಮಾತಾ ಕೆ ಹಲೋ ಭಾರತ್ ಮಾತಾ ಕೆ ಒಂದೇ 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 ಓಟಂಟಿ ಬಿಜೆಪಿ ಸರ್ಕಾರಕ್ಕೆ ಓಟಂಟಿ ಬಿಜೆಪಿ ಸರ್ಕಾರಕ್ಕೆ ವಕೀಲಾಲ ನರೇಂದ್ರ ಮೋದಿಗೆ ವಕೀಲಾಲ ನರೇಂದ್ರ ಮೋದಿಗೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಈ ದಿವಸ ನಮ್ಮ ಚನ್ನಪಟ್ಟಣ ತಾಲೂಕು ಯೂತ್ ಕಾಂಗ್ರೆಸ್ ವತಿಯಿಂದ ಈ ಪ್ರೊಟೆಸ್ಟ್ ನ ಹಮ್ಮಿಕೊಳ್ಳಲಾಗಿದೆ. ಇದು ಕೇಂದ್ರ ಸರ್ಕಾರ ಏನ್ 50 ರೂಪಾಯಿ ಗ್ಯಾಸ್ ಬೆಲೆ ಹೆಚ್ಚಳ ಮಾಡಿದೆ, ಮತ್ತೆ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದೆ, ಅದೇ ರೀತಿ ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡಿದೆ. ಅದನ್ನ ಕುರಿತು ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸಲು ಈ ಪ್ರೊಟೆಸ್ಟ್ ನ ನಾವೆಲ್ಲ ಹಮ್ಮಿಕೊಂಡಿದೀವಿ. ಇವತ್ತು ಏನು ಮೋದಿ ಅವರು ಹೇಳ್ತಾರೆ ಟ್ರಂಪ್ ನಮ್ಮ ಸ್ನೇಹಿತರು ಅಂತ ಹೇಳ್ತಾರೆ. ಇವತ್ತು ಷೇರು ಮಾರುಕಟ್ಟೆನೆ ಕುಸಿತೋಗ್ತಾ ಇದೆ. ಟ್ರಂಪ್ ಅವ್ರನ್ನ ಆರ್ಥಿಕ ನೀತಿಗಳಿಂದ ನಮ್ಮಲ್ಲಿ ಟ್ಯಾಕ್ಸೇಷನ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಉತ್ತರ ಭಾರತ ಏನ್ ನಾವು GST ಏನ್ 100 ರೂಪಾಯಿ ಕೊಟ್ರೆ ನಮ್ಗೆ ಅಭಿವೃದ್ಧಿಗೆ 12 ರೂಪಾಯಿ ವಾಪಸ್ ಕೊಡ್ತಾ ಇದಾರೆ. ದಕ್ಷಿಣ ರಾಜ್ಯಗಳು ಅಂದ್ರೆ ಬರೀ ತಾತ್ಸಾರ. ಕೇಂದ್ರ ಸರ್ಕಾರಕ್ಕೆ ದಕ್ಷಿಣ ರಾಜ್ಯಗಳ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ಇವತ್ತು ಏನು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಬಿಜೆಪಿ ನಾಯಕರುಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ ಅಂತ ಹೇಳ್ತಾ ಇವತ್ತು ನಮ್ಮ ಎಲ್ಲ ತಾಲೂಕು ವತಿಯಿಂದ ಈ ಪ್ರೊಟೆಸ್ಟ್ ನ ಆಯೋಜನೆ ಮಾಡಿದೀವಿ. ಮುಂದಿನ ದಿನಗಳಲ್ಲಿ 17ನೇ ತಾರೀಕು ನಮ್ಮ ನಾಯಕರಾದ DK ಸುರೇಶ್ ಅಣ್ಣವರು, DK ಶಿವಕುಮಾರ್ ಅಣ್ಣವರು ನೇತೃತ್ವದಲ್ಲಿ ನಮ್ಮ ನಾಯಕರಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ನೇತೃತ್ವದಲ್ಲಿ ಏನು 17ನೇ ತಾರೀಕು ಪ್ರೊಟೆಸ್ಟ್ ನಡೀತಾ ಇದೆ, ಅದಕ್ಕೆ ಇಲ್ಲಿಂದ ಹೋಗಲು ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇವತ್ತು ಚನ್ನಪಟ್ಟಣ ಯುವ ಕಾಂಗ್ರೆಸ್ ಇಂದ ಈ ಪ್ರೊಟೆಸ್ಟ್ ನ ಆಯೋಜನೆ ಮಾಡಿದೀವಿ. ಪ್ರತಿಭಟನೆಗೆ ಎಲ್ಲ ರೀತಿಯ ಒಂದು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ಈಗ ಎಲ್ಲ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರೋದು ಮತ್ತೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿರೋದನ್ನೆಲ್ಲ ವಿರೋಧ ಮಾಡ್ತಾ ನಾವು ಇವತ್ತು ಎತ್ತಿನ ಗಾಡಿಯನ್ನ ನಾವು ಸಾಂಕೇತಿಕವಾಗಿ ಇಲ್ಲಿ ಎತ್ತಿನ ಗಾಡಿ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದೀವಿ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಜನಗಳ ಭಾವನೆ ಏನಿದೆ ಅಂದ್ರೆ, ಬೇಕಪ್ಪ ಬೇಕು ಕಾಂಗ್ರೆಸ್ ಸರ್ಕಾರ. ನಮ್ಮ ಉದ್ದೇಶ ಏನಂದ್ರೆ ಜನಗಳ ಭಾವನೆಗಳಲ್ಲಿ ಏನ್ ತರಬೇಕು ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಏಕ್ ಬೇಕು ಅಂದ್ರೆ ಸೈದ್ಧಾಂತಿಕವಾಗಿ, ಆರ್ಥಿಕವಾಗಿ ಹಾಗೂ ಹೆಣ್ಣು ಮಕ್ಕಳು, ಈಗ ಹಾಸನ ನೋಡಿದಾಗ ಹೆಣ್ಮಕ್ಳುಗಳ ಕಣ್ಣೀರು ಒರೆಸುವಂತದ್ದು, ಹೆಣ್ಮಕ್ಳ ರಕ್ಷಣೆಗೋಸ್ಕರ, ಜನಗಳಿಗೆ ಗ್ರಾಮೀಣ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಬೇಕು, ಮತ್ತೆ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಕಾಂಗ್ರೆಸ್ ಸರ್ಕಾರ ಬೇಕು. ಸೊ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಇರೋದನ್ನ ಪ್ರತಿ ಹಳ್ಳಿಗಳಲ್ಲೂ ಕೂಡ ನಾವು ಇನ್ ಮುಂದೆ ಬೇಕಪ್ಪ ಬೇಕು ಕಾಂಗ್ರೆಸ್ ಸರ್ಕಾರ. ಅದು ಏಕೆ ಅಂದ್ರೆ ಈ ದೇಶದ ಉಳಿವಿಗಾಗಿ ಕಾಂಗ್ರೆಸ್ ಸರ್ಕಾರ ಬೇಕು, ಹೆಣ್ಮಕ್ಳ ರಕ್ಷಣೆಗೋಸ್ಕರ ಕಾಂಗ್ರೆಸ್ ಸರ್ಕಾರ ಬೇಕು, ಈ ದೇಶದ ಏಳಿಗೆಗಾಗಿ ಕಾಂಗ್ರೆಸ್ ಸರ್ಕಾರ ಬೇಕಪ್ಪ ಬೇಕು ಅಂತ ಪ್ರತಿಯೊಬ್ರು ಬಾಯಲು ಕೂಡ ಈ ಒಂದು ವಾಕ್ಯವನ್ನ ಮುಂದಿನ ದಿನಗಳಲ್ಲಿ ಬರೆಸ್ತೀವಿ. ಮತ್ತೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಒಳ್ಳೆ ಆಡಳಿತ ಕೊಡ್ತದೆ ನಮ್ಮ ರಾಜ್ಯದಲ್ಲಿ, ಅದನ್ನ ಕೇಂದ್ರದಲ್ಲೂ ಕೂಡ ಒಳ್ಳೆ ಆಡಳಿತ ಕೊಡೋ ರೀತಿ ಈ ಪ್ರತಿಭಟನೆ ಮೊದಲನೇ ಹೆಜ್ಜೆ ಆಗಿರುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಒಂದು ಸಂದೇಶ ಏನು ಅಂದ್ರೆ, ಈ ಸರ್ಕಾರ ಸವಾಸ ಸಾಕು ಅನ್ನೋದನ್ನ, ಈ ಸರ್ಕಾರನೇ ನಮ್ಗೆ ಇರ್ಲೇಬೇಕು ಅನ್ನುವಂಥದ್ದನ್ನ ಜನಗಳಲ್ಲಿ ಭಾವನೆ ಮೂಡಿಸಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ತರುವ ಎಲ್ಲಾ ರೀತಿಯ ವಿಶ್ವಾಸವನ್ನು ಇಟ್ಕೊಂಡು ಪ್ರಯತ್ನ ಮಾಡ್ತೀವಿ. ಆ ಪ್ರಯತ್ನದಲ್ಲಿ ನಾವು ಯಶಸ್ವಿಯಾಗಿ ಹೇಳ್ತೀವಿ. ಈ ನಮ್ಮ ಪ್ರತಿಭಟನೆ ಮೊದಲನೇ ಹೆಜ್ಜೆ 17ನೇ ತಾರೀಕು ಆದ್ಮೇಲೆ ನಮ್ಮ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರವನ್ನ ಕೇಂದ್ರದಲ್ಲಿ ತರುವಂತದ್ದಾಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀವಿ.